ಹಾಯ್ ಹಲೋ ವೆಲ್ಕಮ್ ಟು ಲಾಲ್ಸ್ ಆಫ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳ್ತಿದ್ದೇನೆ ಫ್ರೆಂಡ್ಸ್ ನೀವು ಫೇಸ್ಬುಕ್ನಲ್ಲಿ ವಿಡಿಯೋ ಹಾಕ್ತಿದ್ದೀರಾ ಅಂದರೆ ಫೇಸ್ಬುಕ್ ಕ್ರಿಯೇಟರ್ ಸ್ಟುಡಿಯೋ ಅಂತ ಒಂದು ಆ್ಯಪ್ ಇರುತ್ತೆ ಫ್ರೆಂಡ್ಸ್. ಅದು ನಿಮಗೆ ಗೊತ್ತಿರುತ್ತೆ. ಆ ಆ್ಯಪ್ ವರ್ಕ್ ಆಗ್ತಾರೆ ಫ್ರೆಂಡ್ಸ್. ಅದು ಯಾವ ರೀತಿಯಾಗಿ ವರ್ಕ್ ಆಗ್ತಾರೆ, ಅದು ಆ್ಯಪ್ ಓಪನ್ ಮಾಡಿದರೆ ಯಾವ ರೀತಿಯಾಗಿ ಕಾಣುತ್ತಿದೆ, ಅದರಂತೆ ಏನು ಸೊಲ್ಯೂಷನ್ ಕೊಟ್ಟಿದ್ದು, ಅದು ಯಾವ ರೀತಿಯಾಗಿ ಮತ್ತೆ ನಾವು ರಿಟರ್ನ್ ಓಪನ್ ಮಾಡೋದು, ಯಾವ ರೀತಿಯಾಗಿ ಯೂಸ್ ಮಾಡೋದು, ಫೇಸ್ಬುಕ್ ಕ್ರಿಯೇಟರ್ ಸ್ಟುಡಿಯೋ ಅದು ಓಪನ್ ಅಲ್ಲಿ ಮತ್ತು ಅದರ ಬದಲಾಗಿ ಮತ್ತೆ ಆ ಆ್ಯಪ್ ಓಪನ್ ಮಾಡಬೇಕು ಮತ್ತು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡೋ ಮುನ್ನ ನೀವು ನನ್ನ ಚಾನಲ್ ಹೊಸಬರಾಗಿದೆ, ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ತಿಳಿ ಕಾಣ್ತು ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿಕೊಂಡು ಹಾಗೆ ಪಕ್ಕದ ಬೆಲ್ಲಕ್ಕನ್ನು ಎನೇಬಲ್ ಮಾಡಿಕೊಂಡು ಇದೇ ರೀತಿ ಹೊಸ ವಿಡಿಯೋ ಅಪ್ಲೋಡ್ ಆಗಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನಾನು ಸ್ಕ್ರೀನಲ್ಲಿ ತಿಳಿಸ್ಕೊಡ್ತೀನಿ ಅದು ಯಾವ ರೀತಿಯಾಗಿ ವರ್ಕ್ ಆಗ್ತದೆ, ಯಾವ ರೀತಿ ವರ್ಕ್ ಮಾಡೋದು ಅಂತ ಫ್ರೆಂಡ್ಸ್ ಒಂದು ಮಕ್ಕದೊಂದಿಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ನನ್ನ ಫೋನನ್ನು ಓಪನ್ ಮಾಡಿಕೊಂಡಿದ್ದೇನೆ. ಓಪನ್ ಮಾಡಿಕೊಂಡ ನಂತರ ನಾನು ನನ್ನ ಫೋನಲ್ಲಿರುವ ಕ್ರಿಯೇಟರ್ ಸ್ಟುಡಿಯೋ ಆದ ಆ್ಯಪ್ ತೋರಿಸ್ತಿದ್ದೇನೆ ಫ್ರೆಂಡ್ಸ್. ಈ ರೀತಿಯಾದ ಕ್ರಿಯೇಟರ್ ಸ್ಟುಡಿಯೋ ಆ್ಯಪನ್ನು ನಾನು ಓಪನ್ ಮಾಡಿಕೊಳ್ತಿದ್ದೇನೆ ಫ್ರೆಂಡ್ಸ್. ನನ್ನ ಫೋನಲ್ಲಿ ಓಪನ್ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅದು ಯಾವ ರೀತಿಯಾಗಿ ಕಾಣುತ್ತೆ, ಆ್ಯಪ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೇನೆ ಫ್ರೆಂಡ್ಸ್. ಆ್ಯಪ್ ಲೋಡ್ ಆಗ್ತಿತ್ತು, ಸ್ವಲ್ಪ ವೇಟ್ ಮಾಡಿ. ನೋಡಿ ಫ್ರೆಂಡ್ಸ್, ಆ್ಯಪನ್ನು ಓಪನ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಆ್ಯಪನ್ನು ಕಾಣ್ತಾಯಿದೆ ಫ್ರೆಂಡ್ಸ್. ಈ ರೀತಿಯಾಗಿ ಆ್ಯಪನ್ನು ಕಂಡ ನಂತರ ಏನು ಮಾಡ್ಕೊಂಡು ಫ್ರೆಂಡ್ಸ್ ನಾನು ನಿಮಗೆ ತೋರಿಸ್ತಿರ್ತೀನಿ ಫ್ರೆಂಡ್ಸ್. ಈ ರೀತಿಯಾಗಿ ಈ ಗೆಟ್ ಟು ಫೇಸ್ಬುಕ್ ಅಂತ ತೋರಿಸ್ತೀರಿ ಫ್ರೆಂಡ್ಸ್. ನೀವು ನೋಡ್ಬೋದು ಗೆಟ್ ಟು ಫೇಸ್ಬುಕ್ ಅಂತ ತೋರಿಸ್ತಾ ಇರ್ತಾರೆ ಫ್ರೆಂಡ್ಸ್. ಈ ರೀತಿಯಾಗಿ ಗೋ ಟು ಫೇಸ್ಬುಕ್ ಅಂತ ಫ್ರೆಂಡ್ಸ್ ನೀವು ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಈ ಆ್ಯಪು ಈ ರೀತಿಯಾಗಿ ಯಾಕಾಗಿದೆ ಅಂತ ಫ್ರೆಂಡ್ಸ್, ಫೇಸ್ಬುಕ್ದವರು ಈ ಆ್ಯಪನ್ನು ಫ್ರೀಸ್ ಮಾಡಿದ್ದಾರೆ ಫ್ರೆಂಡ್ಸ್. ಈ ಆ್ಯಪನ್ನು ಪ್ಲೇಸ್ಟೋರ್ಲಿಂದ ತೆಗೆದು ಹಾಕಿದ್ದಾರೆ ಫ್ರೆಂಡ್ಸ್. ಯಾಕೆಂದರೆ ಇದರಿಂದ ಅವರಿಗೆ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದೆ ಫ್ರೆಂಡ್ಸ್. ಆದ ಕಾರಣ ತೋರಿಸ್ತಿದೆ ಕ್ರಿಯೇಟರ್ ಸ್ಟುಡಿಯೋ ಈಸ್ ನಾಟ್ ಲಾಗರ್ ಅವೈಲೇಬಲ್ ಅಂತ ತೋರಿಸ್ತಿದೆ. ತೆಗೆದು ನೋಡುವ ಯು ವಿಲ್ ಸ್ಟಿಲ್ ಹ್ಯಾವ್ ಆಸ್ಕಿಂಗ್ ಟು ಆಲ್ ಯುವರ್ ಕಂಟೆಂಟ್ ಆ್ಯಂಡ್ ಡೇಟಾ ಆನ್ ಫೇಸ್ಬುಕ್ ಲೆಸ್ಟ್ ಯೂಸ್ ವಾಟ್ ಯು ಥ್ಯಾಂಕ್ ಯು ಅಂತ ತೋರಿಸಿದೆ ಫ್ರೆಂಡ್ಸ್. ಈ ರೀತಿಯಾಗಿ ಬರ್ತಾ ಇದೆ ಫ್ರೆಂಡ್ಸ್. ಈ ರೀತಿಯಾಗಿ ಬಂದ ನಂತರ ಏನು ಮಾಡ್ಬೇಕಂದ್ರೆ ಇದರಲ್ಲಿ ಈಗ ನಿಮ್ಗೆ ವರ್ಕ್ ಆಗಿದ್ರೆ ಇದರಲ್ಲಿ ನೀವು ಡೇಟಾಯನ್ನು ನೀವು ಆ್ಯಡ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಫ್ರೆಂಡ್ಸ್. ಇದರ ಬದಲಾಗಿ ನೀವು ನಿಮ್ಮ ಫೇಸ್ಬುಕ್ನಲ್ಲಿ ನಾನು ನಿಮಗೆ ತೋರಿಸ್ತಿರ್ತೀನಿ ಫ್ರೆಂಡ್ಸ್. ಈ ಆ್ಯಪ್ ನಿಮಗೆ ಯೂಸ್ ಆಗಲ್ಲ ಫ್ರೆಂಡ್ಸ್. ಈ ಆ್ಯಪನ್ನು ನೀವು ಏನು ಮಾಡ್ಬೇಕಂದ್ರೆ ನೀವು ಅನ್ಇನ್ಸ್ಟಾಲ್ ಮಾಡಿಬಿಡಿ ಫ್ರೆಂಡ್ಸ್. ಯಾಕಂದರೆ ಈ ಆ್ಯಪ್ ನಿಮ್ಗೆ ಯೂಸ್ ಎಲ್ಲ ಸುಮ್ಮನೆ ಏನು ಈಗ ಉಪಯೋಗ ಇಲ್ಲ ಫ್ರೆಂಡ್ಸ್. ಯಾಕಂದರೆ ಫೇಸ್ಬುಕ್ದರೆ ಅಫಿಷಿಯಲ್ ಆಗಿ ತೋರಿಸಿದ್ರೆ ಆ್ಯಪ್ ಮುಂದೆ ಡೇಟಾನ ಆನ್ ಮಾಡೋದಿಲ್ಲ ಅಂತ ಫೇಸ್ಬುಕ್ದವ್ರು ಹೇಳಿದರೆ, ನೀವು ಇದರ ಬದಲಾಗಿ ನೀವು ನಿಮ್ಮ ಫೇಸ್ಬುಕ್ನಲ್ಲಿ ಅಥವಾ ನೀವು ಡೆಸ್ಕ್ಟಾಪ್ ಮೋಡಲ್ಲಿ ಕ್ರೋಮ್ನಲ್ಲಿ ಅಥವಾ ನೀವು ಯಾವ್ದಾದ್ರು ನಿಮ್ಮ ಇಷ್ಟವಾದ ಬ್ರೌಸರ್ನಲ್ಲಿ ಹೋಗಿ ಅದನ್ನು ಅದರ ವೆಬ್ಸೈಟನ್ನು ಓಪನ್ ಮಾಡಿಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನಾನು ಫೇಸ್ಬುಕ್ನಲ್ಲಿ ಹೋಗಿ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ರೀತಿಯಾಗಿ ಅಂತ. ಬನ್ನಿ ಫ್ರೆಂಡ್ಸ್, ಗೋ ಟು ಫೇಸ್ಬುಕ್ ತೋರಿಸ್ತಾ ಇದರ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿಕೊಂಡ ನಂತರ ಸ್ವಲ್ಪ ವೇಟ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಪೇಜನ್ನು ಲೋಡ್ ಆಗುತ್ತೆ. ನಂತರ ಇಲ್ಲಿ ಓಪನ್ ಅಂತ ಬರುತ್ತೆ. ಓಪನ್ ಮೇಲೆ ನೀವು ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನೋಡಿದ್ರಿ ಫ್ರೆಂಡ್ಸ್ ಯಾವ ರೀತಿಯಾಗಿ ಅದನ್ನು ವರ್ಕ್ ಆಗ್ತಾ ಇಲ್ಲ, ಅದರ ಬದಲಾಗಿ ಯಾವ ರೀತಿಯಾಗಿ ಮತ್ತೊಂದು ವರ್ಕ್ ಮಾಡೋದು, ಅದರಲ್ಲಿ ಯಾವ ರೀತಿಯ ತಮ್ಮಲ್ಲಿ ಟೈಟಲ್ ಹಾಕೋದು ಅಂತ ತೋರಿಸ್ಬಿಟ್ಟಿದ್ದಲ್ಲಿ ಫ್ರೆಂಡ್ಸ್. ಹಾಗಾದರೆ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ, ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದ ಬೆಲ್ಲಕ್ಕನ್ನು ಎನೇಬಲ್ ಮಾಡಿಕೊಂಡು ಇದೇ ರೀತಿ ಹೊಸ ವಿಡಿಯೋ ಅಪ್ಲೋಡ್ ಆಗಿ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಫ್ರೆಂಡ್ಸ್ ವಾಚಿಂಗ್ ಫ್ರೆಂಡ್ಸ್. ನೆಕ್ಸ್ಟ್